ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ, ಹಾಗಾಗಿ ಅಡುಗೆ ಮಾಡ್ತಾ ಇದ್ದೀನಿ. ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಮಾಡಬೇಕೀಗ. ಬೆಳಿಗ್ಗೆ ತಿಂಡಿ ಬಂದು ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ, ಹಾಗೆ ಅನ್ನ ತರಕಾರಿ ವಿತ್ ಕಾಳು ಹಾಕಿ ಸಾಂಬಾರು ಮಾಡಿದ್ದೀನಿ. ಸೂಪರಾಗಿದೆ. ನೈಟು ಮುದ್ದೆ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ಮುದ್ದೆ ಮಾಡಿಲ್ಲ. ರಾತ್ರಿ ಮುದ್ದೆ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಚೆನ್ನಾಗಿರುತ್ತೆ ಕಾಂಬಿನೇಷನ್, ಕಾಳು ಸಾರು ಮುದ್ದೆ. ಈಗ ಅಡುಗೆ ಬಂದು ಏನು ಮಾಡ್ತಾ ಇದ್ದೀನಿ ಅಂತ ಬನ್ನಿ ತೋರಿಸ್ತೀನಿ. ಬದನೆಕಾಯಿ ಪಲ್ಯ, ಎಣ್ಣೆಗಾಯಿ ಪಲ್ಯ, ಹಾಗೆ ಚಪಾತಿ ಚಟ್ನಿ ಮಾಡ್ತಾ ಇದ್ದೀನಿ. ಆಲ್ರೆಡಿ ಒಂದು 1/4% ಅಡುಗೆ ಆಗಿದೆ. ಏನಂದರೆ ಸಾಂಬಾರು ಮಾಡಿಟ್ಟಿದ್ದೀನಿ. ಹಾಗೆ ಗೋಧಿ ಪಾಯಸ ಮಾಡೋಣ ಅಂತ. ತುಂಬ ದಿನ ಆಯಿತು ಗೋಧಿ ಪಾಯಸ ತಿಂದಿರಲಿಲ್ಲ. ಗೋಧಿ ಹುಗ್ಗಿ ನಮ್ಮ ಮನೆಯವರು ನನ್ನ ಮಗಳು ಕಡಿಮೆನೇ ತಿನ್ನೋದು. ನಾನು ತಿಂತೀನಿ. ನಾನು ಒಬ್ಬಳಿಗೋಸ್ಕರ ಮಾಡ್ಕೊಳ್ಳೋದು ಒಂದೊಂದು ಟೈಮ್ ಬೇಜಾರಾಗುತ್ತೆ. ಇವತ್ತು ಗೆಸ್ಟ್ ಬರೋದ್ರಿಂದ ಅವ್ರಿಗೂ ಆಗುತ್ತೆ, ನಾವು ತಿನ್ಬೋದಂತ ಮಾಡ್ತಾಯಿದ್ದೀನಿ. ಬನ್ನಿ ಮಾಡುವ. ಈಗ ಆಲ್ರೆಡಿ ಗೋಧಿನ ಕುದಿಸಿ ಇಟ್ಕೊಂಡಿದ್ದೀನಿ. ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ನೋಡ್ಬೋದು, ಈ ಥರ ಕುಕ್ಕರಲ್ಲಿ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಮುಗಿಸ್ಕೋಬೇಕೀಗ. ಬೇಳೆದು ಇರುತ್ತಲ್ಲ, ಬೇಳೆ ಗುಂಡಿಂದ ಮುಗಿಸ್ಕೊಂಡು ಆಮೇಲೆ ಬೆಲ್ಲ ಹಾಕಿ, ಏಲಕ್ಕಿ, ಹಸಿ ಕೊಬ್ಬರಿ, ಹಾಗೆ ಹಾಲು ಎಲ್ಲ ಹಾಕಬೇಕು. ಇದನ್ನೆಲ್ಲ ರೆಡಿ ಇದೆ. ಈಗ ಚೆನ್ನಾಗಿ ಮುಗಿಸ್ಕೋಬೇಕು. ಆಮೇಲೆ ಇಲ್ಲಿ ಹಸಿಮೆಣಸಿನ್ಕಾಯಿ ಚಟ್ನಿ ಮಾಡೋಣ ಅಂತ ಇಲ್ಲಿ ಎಲ್ಲ ಹುರಿದು ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕೋಣ ಬನ್ನಿ ಬದನೆಕಾಯಿಗೆ. ಫ್ರೆಂಡ್ಸ್, ಗೋಧಿ ಪಾಯಸ ಮಾಡೋದು ತುಂಬಾ ಈಸಿ. ಗೋಧಿ ನುಚ್ಚುನ ಒಂದು 5-6 ವಿಸಿಲ್ ಒಡಿಸ್ಕೋಬೇಕು. ಒಡಿಸ್ಕೊಂಡಾದಮೇಲೆ ನೋಡ್ಬೋದು ನೀವು, ಇಲ್ಲಿ ನಂದು ರೆಡಿ ಇದೆ. ನಾನು ಇದರಲ್ಲಿ ಕಡಲೆಬೇಳೆ ಕೂಡ ಹಾಕಿದ್ದೆ, ಒಂದು ಸ್ವಲ್ಪನೇ ಹಾಕಿದ್ದೆ, ಒಂದು 2 ಸ್ಪೂನ್ ಅಷ್ಟೇ. ಚೆನ್ನಾಗಿ ಕುದ್ದಿದೆ. ಈಗ ಬೇಳೆ ಗುಂಡು ತೊಗೊಂಡು ಚೆನ್ನಾಗಿ ಮುಗಿಸ್ಕೋಬೇಕು. ಮುಗಿಸ್ಕೊಂಡಾದಮೇಲೆ ಎಷ್ಟು ಮೆಜರ್ಮೆಂಟ್ ನಾವು ಗೋಧಿ ನುಚ್ಚು ತೊಗೊಂಡಿರ್ತೀವಿ ಅದ್ರ ಮೆಜರ್ಮೆಂಟ್ ಅಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ನಾನೀಗ. ಅಷ್ಟು ಬೆಲ್ಲ ಹಾಕಿದ್ರೆ ಸ್ವೀಟಾಗಿ ಚೆನ್ನಾಗಿರುತ್ತೆ. ಬೆಲ್ಲ ಹಾಕಿ ಚೆನ್ನಾಗಿ ಕುದ್ದ ಮೇಲೆ ಆಮೇಲೆ ಕೊಬ್ಬರಿ, ಹಸಿ ಕೊಬ್ಬರಿ ಇದ್ದರೆ ಹಸಿ ಕೊಬ್ಬರಿ ಹಾಕಿ, ಇಲ್ಲಾಂದರೆ ಒಣ ಕೊಬ್ಬರಿ ಆದರೆ ಒಣ ಕೊಬ್ಬರಿ ತುರಿದು ಹಾಕಿ ಚೆನ್ನಾಗಿರುತ್ತೆ. ಆಮೇಲೆ ಗಸಿ ಹಾಕ್ಕೋಬೇಕು. ಆಮೇಲೆ ಹಾಲು ಹಾಕಬೇಕು. ಹಾಲು ಜಾಸ್ತಿನೇ ಬೇಕಾಗುತ್ತೆ. ಚೆನ್ನಾಗಿ ಹಾಲು ಅದೆಲ್ಲ ಹಾಕಿ ಚೆನ್ನಾಗಿ ಕುದಿಸಿದ ಮೇಲೆ ಆಮೇಲೆ ದ್ರಾಕ್ಷಿ, ಗೋಡಂಬಿ ಅದನ್ನೆಲ್ಲ ಹಾಕಿ ಒಗ್ಗರಣೆ ಕೊಟ್ಟರೆ ಗೋಧಿ ಪಾಯಸ ರೆಡಿ ಆಗುತ್ತೆ. ನನಗೆ ಸ್ವಲ್ಪ ಟೈಮ್ ಇಲ್ಲ, ಬೇಗ ಮಾಡ್ತಾ ಇದ್ದೀನಿ. ಈಗ ಫ್ರೆಂಡ್ಸ್, ಇಲ್ಲಿ ಬನ್ನಿ ಮಾಡುವ. ಪಾತ್ರೆ ಇಟ್ಟಿದ್ದೀನಿ. ಈಗ ಸಾಸಿವೆ, ಜೀರಿಗೆ, ಹಾಗೆ ಈರುಳ್ಳಿ ಹಾಕಬೇಕು. ಬನ್ನಿ. ಫ್ರೆಂಡ್ಸ್, ಉಳ್ಳಾಗಡ್ಡಿ ಹಾಕಿದ್ದೀನಿ, ಹಾಗೆ ಕರಿಬೇವು ಕೂಡ ಹಾಕಿದ್ದೀನಿ. ನೋಡ್ಬೋದು. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಒಂದು 2 ನಿಮಿಷ ಬಿಡಬೇಕಷ್ಟೇ. ಇದು ಬ್ರೌನ್ ಕಲರ್ ಆದಮೇಲೆ ಏನು ಹಾಕಬೇಕು, ಬದ್ನೆಕಾಯಿ ಹಾಕಬೇಕು. ಬದ್ನೆಕಾಯಿ ಹಾಕಿ ಅದನ್ನು ಒಂದು 5 ನಿಮಿಷ ಅಥವಾ ಬಿಟ್ಟು ಆಮೇಲೆ ಅದಕ್ಕೆ ಖಾರ ಉಪ್ಪು ಹಾಕಬೇಕು. ಬದ್ನೆಕಾಯಿನೂ ಬೇಗ ಆಗುತ್ತೆ, ಅದಕ್ಕೆ ಅದೇನು ಜಾಸ್ತಿ ಟೈಮ್ ಹಿಡಿಯಲ್ಲ. ಒಂದು 10 ನಿಮಿಷದಲ್ಲೇ ಬದ್ನೆಕಾಯಿ ರೆಡಿ ಆಗುತ್ತೆ. ಇದು ಮಸಾಲ ರುಬ್ಬಿ ಹಾಕ್ಬೋದು ಇದಕ್ಕೆ. ಇಲ್ಲ ಅಂದರೆ ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ, ಮಸಾಲ ಏನು ರುಬ್ಬಿ ಹಾಕ್ತಾಯಿಲ್ಲ. ಏನಿಲ್ಲ, ಬದ್ನೆಕಾಯಿ ಹಾಕಿ ಅದಕ್ಕೆ ಅಚ್ಚ ಖಾರದ ಪುಡಿ, ಹಾಗೆ ಶೇಂಗಾ ಪುಡಿ ಅದನ್ನೆಲ್ಲ ಹಾಕಿದರೆ ಬದ್ನೆಕಾಯಿ ಪಲ್ಯ ರೆಡಿ ಆಗುತ್ತೆ. ಇದು ತುಂಬಾ ಈಸಿ. ಮೇನ್ ಅಂದರೆ ಹುಣಸೆ ಹುಳಿ ಬೇಕಿದ್ದಕ್ಕೆ. ಹುಣಸೆ ಹುಳಿ ಹಾಗೆ ಬೆಲ್ಲ ಹಾಕಬೇಕು, ಅಂದ್ರೆ ಅದು ಟೇಸ್ಟ್ ಕೊಡುತ್ತೆ. ಇಲ್ಲಾಂದರೆ ಬದ್ನೆಕಾಯಿ ಟೇಸ್ಟ್ ಬರಲ್ಲ. ಬನ್ನಿ, ಬೇಗ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನಿಮಗೆ ಆಮೇಲೆ ಸಿಗ್ತೀನಂತೆ. ಅಡುಗೆ ಏನೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ. ಜಾಸ್ತಿ ಏನು ಮಾಡ್ತಾಯಿಲ್ಲ, ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಸ್ಪೆಷಲ್ ಅಂದರೆ ಗೋಧಿ ಹುಗ್ಗಿ ಅಂತ ಹೇಳ್ಬೋದು. ಮಾಡ್ಕೊಂಡು ತಿನ್ನೋಕ್ಕಾಗ್ತಾಯಿಲ್ಲ ಅಷ್ಟೇ, ಮತ್ತೇನಿಲ್ಲ. ಒಬ್ಬೊಬ್ರಿಗೆ ಎಲ್ಲಿ ಮಾಡೋದು ಅನಿಸುತ್ತೆ. ಕೆಲವೊಂದು ಟೈಮ್ ಬೇಕು ಅಂದಾಗ ಮಾಡ್ಕೊಂಡು ತಿಂತೀನಿ, ಇಲ್ಲ ಅಂದಾಗಿಲ್ಲ. ಬನ್ನಿ, ಈಗ ಹಸಿಮೆಣಸಿನ್ಕಾಯಿ ಏನು ರುಬ್ಬಿಟ್ಟಿದ್ದೀನಿ ಅದು ಚಟ್ನಿ ಮಾಡುವ. ಚಟ್ನಿ ಮಾಡಿ ಆಮೇಲೆ ಗೋಧಿ ಹುಗ್ಗಿ ಮಾಡ್ತೀನಿ 1 by 1. ಆಮೇಲೆ ಅನ್ನಕ್ಕೆ ಇಡ್ತೀನಿ. ಹಾಗೆ ಚಪಾತಿ ಹಿಟ್ಟು ಕೂಡ ಕಲಿಸ್ಬೇಕು. ಚಪಾತಿ ಹಿಟ್ಟು ಕಲಿಸೋದೇನು ಅಷ್ಟೇ ಜಾಸ್ತಿ ರಿಸ್ಕ್ ಇಲ್ಲ, ಯಾಕಂದರೆ ಮಿಕ್ಸಿ ಅಲ್ಲೇ ಕಲಿಸ್ಬಿಡ್ತೀನಿ. ಒಂದು ತಕ್ಕನಾಗ 1 ಸೆಕೆಂಡಲ್ಲೇ ಹಿಟ್ಟು ರೆಡಿ ಆಗುತ್ತೆ. ಅದಂತೂ ನಾನು ತುಂಬಾ ಬೆನಿಫಿಟ್ ಆಗಿದೆ ಚಪಾತಿ ಹಿಟ್ಟು ಕಲಿಸೋದು. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನಿಮಗೆ ಆಮೇಲೆ ಸಿಗ್ತೀನಂತೆ. ಬಾಯ್.
ಗೋಧಿಗೆ ನೋಡ್ಬೋದು ನೀವು, ಸೂಪರಾಗಿ ಆಗಿದೆ ಗೋಧಿಗೆ. ಇದಕ್ಕೆ ಹಾಲು ಹಾಕ್ತೀನಿ, ಆಮೇಲೆ ಹಾಕ್ತೀನಿ. ನಾನು ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡುವಾಗ ಹಾಲು ಹಾಕ್ಕೊತೀನಿ. ಹಾಲು ಹಾಕ್ಕೊಂಡು ಒಂದು 2 ನಿಮಿಷ ಬಿಸಿ ಮಾಡಿದ್ರೆ ಸಾಕಾಗುತ್ತೆ. ಆಮೇಲೆ ಇಲ್ಲಿ ನೋಡ್ಬೋದು ಹಸಿಮೆಣಸಿಗೆ ಚಟ್ನಿ, ಹಾಗೆ ಈ ಬದನೆಕಾಯಿ ಪಲ್ಯ. ವಾವ್, ಸೂಪರಾಗಿದೆ. ಇದಕ್ಕೆ ಸಜ್ಜಿ ರೊಟ್ಟಿ ಇದ್ದರೆ ನಾನೇನು ಹೇಳೋದು, ಸಖತ್ತಾಗಿರುತ್ತೆ, ಸೂಪರ್. ಹಾಗೆ ಇಲ್ಲಿ ಕಾಳು ಸಾಂಬಾರು ಅಂದರೆ ತರಕಾರಿ ಕಾಳು 2 ಮಿಕ್ಸ್ ಮಾಡಿದ್ದೀನಿ. ಇದು ಕೂಡ ಅಷ್ಟೇ ಸೂಪರಾಗಿ ಬಂದಿದೆ, ನೋಡ್ಬೋದು. ಇದು ಬೆಳಿಗ್ಗೆನೇ ಮಾಡಿದೆ, ಯಾಕಂದರೆ ನನ್ನ ಮಗಳು ಬಾಕ್ಸಿಗೆ ಒಯ್ತೀನಿ ಅಂದಿದ್ದು. ಇದು ಬೆಳಿಗ್ಗೆನೇ ಮಾಡಿದ್ದೀನಿ. ಈಗ ಮಾಡಿರೋದು ಒಂದು ಬದ್ನೆಕಾಯಿ ಪಾಯಸ, ಹಾಗೆ ಅನ್ನ ರೈಸ್ ಮಾಡಿದ್ದೀನಿ, ಹಸಿಮೆಣಸಿಗೆ ಚಟ್ನಿ. ಆಮೇಲೆ ಬಿಸಿದು ಊಟ ಮಾಡುವಾಗ ಚಪಾತಿ ಮಾಡ್ತೀನಿ ಅಷ್ಟೇ. ಯಾರು ಅಂತ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾರು ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ಅಡುಗೆದು ಎಲ್ಲ ಪ್ರಿಪೇರ್ ಆಯಿತು. ಇನ್ನು ಅವ್ರು ಬರೋವರೆಗೂ ವೆಯ್ಟ್ ಮಾಡಬೇಕಷ್ಟೆ. ಫ್ರೆಂಡ್ಸ್, ನಮ್ಮ ಮನೆಗೆ ಗೆಸ್ಟ್ ಅಂದಿದ್ನಲ್ಲ, ಅದು ಯಾರು ಅಂತ ಬನ್ನಿ ನೋಡೋಣ. ಹಾಯ್ ದೀಪಾ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಮ್ಮ ಮಗಳು ಬಂದಾಳೆ ಗೆಸ್ಟ್. ಈಗ ನಮ್ಮ ಮಕ್ಕಳು ಮದುವೆ ಮಾಡ್ಕೊಟ್ಮೇಲೆ ಮಕ್ಳಿಗೆ ಗೆಸ್ಟ್ ತರ ಆಗ್ತಾರೆ, ಯಾಕಂದ್ರೆ ಅಪರೂಪಕ್ಕೆ ಬರ್ತಾರೆ. ಇಲ್ಲೇ ಅದಲ್ಲ ಬೆಂಗಳೂರಲ್ಲಿ. ಈಗ 2nd ಟೈಮ್ ಅಷ್ಟೇ ಅಲ್ಲ ಬಂದಿದ್ದು, ಥರ್ಡ್ ಟೈಮ್ ಅಷ್ಟೇ. ಅಂತಂದ್ರೆ ಒಂದು 4 ತಿಂಗಳಾಯ್ತು ಶಿಫ್ಟ್ ಆಗಿ. ಹಂಗಾಗಿ ಗೆಸ್ಟ್ಗಳಿದ್ದಂಗೆ. ಆರಾಮದೀಪ? ಆರಾಮಂತೆ, ನೀವು ಆರಾಮಿದ್ದೀರಾ? ಒಂದ್ ಸ್ವಲ್ಪ ಹೊತ್ತಾಯ್ತು ಬಂದು ಮಾತಾಡ್ಕೊಂಡು ಕೂತಿದೀವಿ. ಹಾಗೆ ಆಂಟಿ ಕೂಡ ಬಂದಿದ್ದಾರೆ, ಅಂದ್ರೆ ದೀಪ ಅವ್ರ ಅತ್ತಿ. ಬನ್ನಿ ಮಾತಾಡ್ಸೋಣ. ಇಲ್ಲಿ ಆಂಟಿ ಇದ್ದಾರೆ. ಆಂಟಿ ಆರಾಮಿರಾ? ಆರಾಮಿದೀವಿ ನೋಡಮ್ಮ, ನೀವ್ ಆರಾಮಿದ್ದೀರಾ? ಆರಾಮ ಆಂಟಿ. ಯಾವಾಗ ಬಂದ್ರಿ ಬೆಂಗಳೂರಿಗೆ? ಮೊನ್ನೆ ಬಂದಿ ನೋಡ, 1 ವಾರ ಆಯ್ತು ಬಂದು. ಆಂಟಿ 1 ವಾರ ಆಯ್ತು ಬಂದು. ಮನೆಗೆ ಬರಕ್ ಹೇಳಿದ್ದೆ, ಇವತ್ತು ಬಂದಿದ್ದಾರೆ. ಮತ್ತೆ ಆಂಟಿ ಅಂಕಲ್ ಊರಿಗೆ ಹೋದ್ರು. ಅಂಕಲ್ ಊರಿಗೆ ಹೋದ್ರು, ನನ್ನ ಬಿಟ್ಟು ಊರಿಗೆ ಹೋದ್ರು. ಇರ್ಬೋದಿತ್ತು ಅಂಕಲ್. ಇಲ್ಲ, ಆಫೀಸಿನ ಕೆಲಸ ಒಂದಿರ್ತಾವಲ್ಲ, ಹಂಗಾಗಿ ಇರ್ರಿ ಆಂಟಿ ಒಂದ್ 4 ದಿನ ಇಲ್ಲಿ ನಮ್ಮ ಮನೆ. ಇಲ್ಲಮ್ಮ, ಹೋಗಮ್ಮ, ನಿಮ್ ಅಂಕಲ್ ಊಟಕ್ಕೆಲ್ಲ ತ್ರಾಸ ಆಗುತ್ತೆ. ನೆಕ್ಸ್ಟ್ ಸಂಡೇ ಊರಿಗೆ ಹೊರಡೋರಿದ್ದಾರೆ, ಅದಕ್ಕೆ ಬನ್ನಿ ಮನೆಗೆ ಅಂದೆ. ಇವತ್ತು ಬಂದಿದ್ದಾರೆ. ಆರಾಮಲ್ಲ ಆಂಟಿ? ಆರಾಮ್ ನೋಡಮ್ಮ, ಎಲ್ಲ ಆರಾಮಿದೀವಿ. ನೀವ್ ಆರಾಮಲ್ಲ? ಎಲ್ಲ ನಾವು ಆರಾಮ ಆಂಟಿ. ರೆಡಿ, ಎಲ್ಲ ಆರಾಮಾರಲ್ಲ? ಎಲ್ಲ ಆರಾಮಿದ್ದಾರೆ ಆಂಟಿ. ಈಗ ಒಂದ್ ಸ್ವಲ್ಪ ಹೊತ್ತಾಯ್ತು ಬಂದು ಮಾತಾಡ್ಕೊಂತ ಕೂತಿದ್ವಿ. ಇನ್ನೇನು ಊಟ ಮಾಡ್ಬೇಕು. ಮಾಡೋಣ ಆಂಟಿ? ಇನ್ನ ಲೇಟ್ ಇನ್ನ ಒಂದ್ 10 ನಿಮಿಷ ಬಿಟ್ಟು ಮಾಡೋಣ. ಓಕೆ ಆಂಟಿ, ಸ್ವಲ್ಪ ರೆಸ್ಟ್ ಮಾಡೋಣ. ರೆಸ್ಟ್ ಮಾಡ್ತೇನೆ. ಓಕೆ ಫ್ರೆಂಡ್ಸ್, ಬನ್ನಿ. ಈಗ ಚಪಾತಿ ಮಾಡ್ತಾ ಇದ್ದಾಳೆ ನಮ್ಮ ದೀಪ. ಚಪಾತಿ ಮಾಡುವ. ಅಡುಗೆ ಎಲ್ಲ ಆಗಿದೆ, ಚಪಾತಿ ಮಾಡಿದ್ರೆ ಒಂದು ಮುಗೀತು. ಈ ಹಪ್ಪಳ ಕರೆದಿದ್ದೀನಿ, ಇದು ತುಂಬ ಚೆನ್ನಾಗಿರುತ್ತೆ ಪಾಪಡ್. ಫ್ರೆಂಡ್ಸ್, ಗೋಧಿಗೆ ಚಪಾತಿ, ಹಾಗೆ ಬದನೆಕಾಯಿ ಪಲ್ಯ, ಚಟ್ನಿ. ಆಂಟಿ ಹೇಗಾಗಿದೆ ಆಂಟಿ ಪಾಯಸ? ಪಾಯಸ ಚೆನ್ನಾಗಿದೆ, ಸಖತ್ತಾಗಿದೆ ಪಾಯಸ. ಚೆನ್ನಾಗಾಗಿದೆ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಪಾಯಸ ನಮ್ಮ ಮಗಳು ಪಾಯಸ ಮಾಡಿದ್ದಾಳೆ, ಊಟ ಮಾಡೋಣ ಬನ್ನಿ. ಥ್ಯಾಂಕ್ಸ್ ಆಂಟಿ. ನೋಡಿ ಆಂಟಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಫ್ರೆಂಡ್ಸ್, ಬನ್ನಿ ಎಲ್ಲರೂ ಊಟ ಮಾಡೋಣ. ತುಂಬ ದಿನ ಆಗಿತ್ತು ನಾನು ಗೋಧಿ ಪಾಯಸ ಮಾಡ್ದೇನೆ, ಇವತ್ತು ಮಾಡಿದ್ದೀನಿ. ಬನ್ನಿ ಊಟ ಮಾಡೋಣ ಎಲ್ಲರೂ. ದೀಪ ಮಾಡ್ಕೊಂತಾರೆ. ಹಾಂ ಆಂಟಿ ಆಗ್ತಾರಲ್ಲ ಅದಕ್ಕೆ? ಇಲ್ಲಮ್ಮ, ಹಾಕೋಣಲ್ಲ, ಬೇಡ ಬೇಡ ಬೇಡ, ತುಪ್ಪ ಹಾಕಿರಲ್ಲ ಸಾಕು. ದೀಪ ಹೇಗಾಗಿದೆ ಪಾಯಸ? ತಿಂದಿಲ್ಲ? ಪಾಯಸ ತಿಂದಿಲ್ಲ, ಚಪಾತಿ ಬದನೆಕಾಯಿ ಪಲ್ಯ ತಿನ್ನಾಕತ್ತೀನಿ. ಟೇಸ್ಟ್ ಚೆನ್ನಾಗಾಗಿದೆ. ಚೆನ್ನಾಗಾಗಿದ್ದ? ನನ್ನ ರೊಟ್ಟಿ ನೋಡಿ ಹೆಂಗಾಗಿದೆ. ಬರ್ತಿದ್ದೆ ಫುಲ್ಲು ಜಿಗೆಲ್ಲ ಹಾಕ್ಯಂಡ ಆಂಟಿ. ಹೌದೌದು, ಇವ್ರಿಬ್ರಿಗೆ 2 ಮಾಡಿಕೊಟ್ಟೆ. ಚಪಾತಿ ಅದು ಇಷ್ಟೇ, ಕೈ ಅಷ್ಟೆ. ಬಾಯ್ ಬಾಯ್. ಹುಷಾರಾಗಿ ಹೋಗ್ರಿ ಆಂಟಿ. ಬಾಯ್. ಹುಷಾರಾಗಿ ಹೋಗಿ ಬರ್ರಿ. ಆಯ್ತು ಬನ್ರಿ ಮತ್ತೆ ನೆಕ್ಸ್ಟ್ ಟೈಮ್. ಆಯ್ತು, ಬರ್ತೀನಿ. ನೀವು ದೇವ್ರಿಗೆ ಬರ್ರಿ. ಮನೆಗೆ ಇರಕ್ಕಂತ ಬನ್ರಿ. ಆಯ್ತು, ಬರ್ತೀನಿ. ಸ್ಟೇ ಮಾಡಕ್ಕೆ ಇಲ್ಲ, ಬರ್ತೀನಿ. ಇಲ್ಲ, ನೆಕ್ಸ್ಟ್ ಟೈಮ್ ಬರಾಗ ಬರ್ತೀನಿ. ಬನ್ರಿ. ಬಾಯ್. ಬಾಯ್ ಆಂಟಿ. ಬಾಯ್ ಅರಣಿ. ಬಾಯ್. ಚಲೋ.